ಸುದ್ದಿ ಸೈಕಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನ್ ಸ್ಫೂರ್ತಿ. ಇವತ್ತು ನಮ್ ಜೊತೆ ಇರೋ ಗೆಸ್ಟು ಅಂತಿಂಥ ಗೆಸ್ಟ್ ಅಲ್ಲ, ಇವರು ಕರ್ನಾಟಕದ ಗಲ್ಲಿ ಗಲ್ಲಿಗೂ ಫೇಮಸ್. ಸೆಕ್ವೋ ಇಂದ ಸ್ಟಾರ್ಟ್ ಆದಂತಹ ಇವರ ಜರ್ನಿ ಇವತ್ತು ಒಂದು ಸಿನಿಮಾ ನಾಯಕನಂತ ಆಗೋ ತನಕ ಬಂದಿರ್ತದೆ. ಅವ್ರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಹಳ್ಳಿ ಪ್ರತಿಭೆ ಗಿಲ್ಲಿ ನಟ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಸಾಕಷ್ಟು ಮಾತನಾಡೋಣ, ಅವರ ಬದುಕಿನ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಬರೋಣ. ಥ್ಯಾಂಕ್ ಯು ಮೇಡಮ್. ಅಲ್ಲ, ಈ ಸಿನಿಮಾ ನಾಯಕ ನಟ ಅಂದ್ರಲ್ಲ, ಯಾವ ನಾಯಕ ನಟನೂ ಅಲ್ಲ, ನಾನು ಯಾವ ಹೀರೋಗೂ ಮಾಡ್ತಾ ಇಲ್ಲ. ಗೊತ್ತೈತೆ ಅಂದ್ರೆ ಮಾಡಿ ಅಂತ ಹೇಳ್ತಾರೆ, ಬಟ್ ಮಾಡ್ತಾ ಇಲ್ಲ ಅಷ್ಟೇ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಏನಂತಂದ್ರೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನೀವು ತುಂಬಾನೇ ಫೇಮಸ್ ಆಗಿದೆ. ಪ್ರತಿಯೊಬ್ರು ನಿಮ್ಮನ್ನ ಗಿಲ್ಲಿ ನಟ ಅಂತ ಗುರುತಿಸ್ತಾರೆ. ಆಕ್ಚುಲಿ ಯಾರೇ ಗಿಲ್ಲಿ ನಟ? ನಿಮ್ ಹೆಸರು ಗಿಲ್ಲಿ ನಟನ ಅಥವಾ ನಟರಾಜ್ ಆತರ? ನೀವೇ ಹೇಳ್ಬಿಟ್ರ, ನಿಮಗ್ ಗೊತ್ತು ಅದು. ನನ್ನ ಹೆಸರು ಒರಿಜಿನಲ್ ಹೆಸರು ನಟರಾಜ್ ಅಂತ ನೀವು ನೋಡಿದಿರ ಇಲ್ಲ ಕೇಳಿರ್ತೀರಾ. ಎಷ್ಟು ಒಂದು ವರ್ಷದಿಂದ ಪರಿಚಯ ನೀವು, ನಮ್ಗೆ ಗೊತ್ತಿರಲ್ಲ. ನನ್ನ ಹೆಸರು ನೀವ್ ಹೇಳ್ದಾಗ ನಟರಾಜ್ ಅಂತಾನೇನೆ. ಅದೇ ಇಲ್ಲಿಗೆ ಸಿನಿಮಾ ಈತಕ್ಕೆ ಬಂದ್ಮೇಲೆ ಸುಮಾರು ಸಲ ಹೇಳಿದ್ದೀನಿ. ಸಿನಿಮಾಗೆ ಬಂದ್ಮೇಲೆ ಆ ಗಿಲ್ಲಿ ನಟ ಅಂತ ಕರಿತಿದ್ರು, ನಟರಾಜ್ ಅಂತ ನನ್ನ ಒರಿಜಿನಲ್ ಹೆಸರು. ನಟ ಅಂತ ಕರೆಯೋರೆಲ್ಲ ಪರಿಚಯ ಇರೋರು ಮನೇಲೆಲ್ಲ. ಇಲ್ಲಿಗೆ ಬಂದ್ಮೇಲೆ ಗಿಲ್ಲಿ ಅನ್ನೋದೊಂದು ಸೇರ್ಕೊಂಡು ಗಿಲ್ಲಿ ನಟ ಆಯ್ತು. ಈಗ ಗಿಲ್ಲಿ ಅದನ್ನು ಶಾರ್ಟ್ ಮಾಡ್ಕೊಂಡು ಗಿಲ್ಲಿ ಅಂತ ಕರೀತೀವಿ. ಏನಾಗಿಲ್ಲಿದೆ? ಹೌದು, ಮಳವಳ್ಳಿಯಲ್ಲಿ ಇದ್ದಂತಹ ನಟರಾಜ್ ಅವರು ಈಗ ಸಿಕ್ಕಾಪಟ್ಟೆ ಗಿಲ್ಲಿ ನಟ ಅಂತ ಫೇಮಸ್ ಆಗಿದೆ. ಎಲ್ಲವೂ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ? ಅದೇ ಊರಲ್ಲಿ ಈಗ ನಾನು ಓದಿದ್ದೆಲ್ಲ ಈಗ ಸುಮಾರು ಸಲ ಹೇಳಿದ್ದೀನಿ. ಅದನ್ನ ಬಿಟ್ಟು ಬೇರೆ ಇನ್ನೇನು ಹೇಳಕ್ಕಾಯ್ತದೆ? ಅದೇ ಎಲ್ಲ ಚಾನಲ್ಲು ಅದನ್ನೇ ಹೇಳ್ತೀನಿ. ನಮ್ಮ ಫ್ರೆಂಡ್ ಕೇಳ್ತಾ ಇರ್ತಾರೆ, ಏನು ಎಲ್ಲ ಕಡೆ ಎಲ್ಲ ಚಾನಲ್ಲು ಅದನ್ನೇ ಮಾತಾಡ್ತಾ ಇರ್ತೀಯ, ಬೇರೆ ಇರೋದೇನೋ ಹೇಳ್ಬೇಕು. ಈಗ ನಮ್ಮೂರು ಮಳವಳ್ಳಿ ಪಕ್ಕ ದಡದಪುರ ಅಂದ್ರೆ ನಮ್ಮೂರ ಹೆಸರನ್ನ ಹೇಳ್ಬೇಕು. ಇನ್ನೊಂದು ಚಾನಲ್ ಬೇರೆ ಊರ ಹೆಸರು, ನಮ್ಮಪ್ಪ ಅಂದ್ರೆ ನಮ್ಮಪ್ಪ ಅಮ್ಮ ಅಂತಾನೆ ಹೇಳ್ಬೇಕು. ನಮ್ಮದು ದಡದಪುರ ಅಂತ ಮಳವಳ್ಳಿ ಪಕ್ಕ ಒಂದು ಊರು, ಮಂಡ್ಯ ಜಿಲ್ಲೆ. ನಮ್ಮದು ರೈತ ಕುಟುಂಬ, ನಮ್ಮಪ್ಪ ಅಮ್ಮ ಎಲ್ಲ ರೈತರು. ಮಿಡ್ಲ್ ಸ್ಕೂಲೆಲ್ಲ ಅಲ್ಲೇ ಓದಿದ್ದು ನಾನು. ಮಿಡ್ಲ್ ಸ್ಕೂಲ್ ಅಂದರೆ ನಂದು ಅವಾಗ ಹೆಂಗಿತ್ತು ಅಂದರೆ, ಸ್ಕೂಲಲ್ಲಿ ಓದ್ಬೇಕಾದ್ರೆ ಈಗ ಮೇಸ್ಟ್ರು ಮಿಸ್ ಎಲ್ಲ ಎದ್ದು ಕೇಳಿಸ್ತಿದ್ರು ಗೊತ್ತಾ, ನೀನು ಏನಾಗಬೇಕು ದೊಡ್ಡವನಾದ್ಮೇಲೆ ಏನಾಗಬೇಕು. ನಾನು ವರ್ಷಕ್ಕೆ ಒಂದೊಂದು ಹೇಳುವೆ. ಒಂದು ವರ್ಷ ಪೊಲೀಸ್ ಆಗಬೇಕು ಅಂತ ಹೇಳುವೆ, ಇನ್ನೊಂದು ವರ್ಷ MLA ಆಗಬೇಕು ಅಂತ ಹೇಳುವೆ. 5ನೇ ಕ್ಲಾಸಲ್ಲಿ ಇದ್ದಾಗೇನೋ ರೌಡಿ ಆಗಬೇಕು ಅಂತ ಹೇಳ್ಬಿಟ್ಟಿದ್ದೆ. ಅವಾಗ ಸಿನಿಮಾಗಳು ನೋಡ್ತಿದ್ದೆ ಜಾಸ್ತಿ, ಫಿಲಮ್ಗಳು ನೋಡ್ತಾ ಇದ್ದೆ. ಅವಾಗ ಒಬ್ರು ಮಿಸ್ಸು ಏನಾಗಬೇಕು ನೀನು ಅಂತ ಕೇಳಿದ್ರು, ನಾನು ರೌಡಿ ಐತೀನಿ ಅಂದ್ಬಿಟ್ಟಿದ್ದೆ. ಸೊರ್ರೆ ಹೊಡೆದಿದ್ರು ಅವರು. ಮನೆಗೆ ಅಂದ್ರೆ ನಮ್ಮೂರವ್ರಿ ಅವರು. ಅಂದ್ರೆ 3 ತಿಂಗಳು ಟ್ರೈನಿಂಗು ಅಂತ ಬರ್ತಾರೆ ಸ್ಕೂಲ್ಗೆ. ಆ ಮಿಸ್ ನಮ್ಮೂರವ್ರಿ, ಅವ್ರು ಗೊತ್ತಿರೋರೆ. ಅವ್ರು ಹೇಳಿ ಆಮೇಲೆ ಬೈದ್ರು, ಎಲ್ಲ ಹೇಳ್ದ ಅದು ಹೆಂಗ್ ಬಂತು ನೀನು ಬಾಯಿಲಿ ಅಂತ ಬೈದ್ರು. ಹಂಗೆ ವರ್ಷ ಒಂದೊಂದು. ಅಂದ್ರೆ ಕ್ಲಾರಿಟಿ ಇರ್ಲಿಲ್ಲ, ಇದೇ ಆಗ್ಬೇಕು ಅಂತ ಒಂದು ಕ್ಲಾರಿಟಿ ಇರ್ಲಿಲ್ಲ. ಒಂದು SLC ಮುಗಿಯವರೆಗೂ. ಮುಗಿದಾದ್ಮೇಲೆ ಹೈಸ್ಕೂಲೆಲ್ಲ ನಮ್ಮ ಪಕ್ಕದೂರಲ್ಲಿ ಬಂಡೂರು ಅಂತ ಒಂದು, ಅವಾಗ್ಲೂ ಏನು ಅಷ್ಟೊಂದೇನಿಲ್ಲ. ಓದ್ಬೇಕು ಅಂತಾನು ಇರಲಿಲ್ಲ, ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿನೇ ಇರಲಿಲ್ಲ ಅವಾಗ. ಏನು ಆರಾಮಾಗಿ ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಇರ್ಬೇಕು ಅನ್ನೋದೇ ಮೆಂಟಾಲಿಟಿ ಇದ್ದಿದ್ದು ಹೈಸ್ಕೂಲ್ ಓದ್ಬೇಕಾದ್ರೂ. ಹೈಸ್ಕೂಲಲ್ಲಿ ಹೆಂಗೆ ಅಂದ್ರೆ, ಈ ನಮ್ಮ ಸೀನಿಯರ್ಸ್ ಎಲ್ಲ ಎದುರಿಸ್ಬಿಟ್ರು. ನಮ್ದು ಹೈಸ್ಕೂಲು ಬಂಡೂರು ಅಂತ, ಅಲ್ಲಿ ಹೈಸ್ಕೂಲು ನಮ್ದು. ಅದು ಸ್ವಲ್ಪ ಸ್ಟ್ರಿಕ್ಟು, ಮೇಸ್ಟ್ರೆಲ್ಲ ಹೊಡಿತಾರೆ, ಮೇಡಮ್ ಎಲ್ಲ ಹೊಡಿತಾರೆ ಅಂತ ಸಖತ್ತು. ನಮ್ಮನ್ನ ಮೊದಲೇ ಸೀನಿಯರ್ಗಳು ಇರ್ತಾರಲ್ಲ, ನಾವು 8th ಹೋಗೋಕ್ಕಿಂತ ಮುಂಚೆನೇ ಎದುರಿಸ್ಬಿಡೋರು. ಅವ್ರು ಹಂಗೆ ಇವ್ರು ಹಿಂಗೆ, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಹೇಳಿದ್ರು. ನಮ್ಗೆ ಫಸ್ಟ್ ದಿನ ಸ್ಕೂಲ್ಗೆ ಹೋದ್ರೆ ಅವರೆಲ್ಲ ಒಳ್ಳೆ ವಿಲನ್ಗಳ ತರ ಕಾಣೋರು. ಹಂಗಾಗಿ ನಾವು ಯಾವ ಕಲ್ಚರ್ ಪ್ರತಿ ಶುಕ್ರವಾರ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಈ ಸಿಂಗಿಂಗು, ಇನ್ನು ಡ್ಯಾನ್ಸ್ ಏನೇನೋ ಮಾಡಿಸ್ತಾರೆ ಶುಕ್ರವಾರ ಟೈಮಲ್ಲಿ ನಮ್ಮ ಸ್ಕೂಲಲ್ಲಿ. ನಾನು ನನ್ನ ಹೆಸರಿಲ್ಲ ಬರ್ತ್ಕೊಬಿಡ್ತಾರೆ ಅಂದ್ಬಿಟ್ಟು ತಲೆ ಹಿಂಗೆ ಬಗ್ಗಿಸ್ಕೊ ಕೂತ್ಕೊಬಿಡುವೆ. ಅಷ್ಟೊಂದು ಸ್ಟೇಜ್ ಫಿಯರ್ ಇತ್ತು. ಆಮೇಲೆ ಏನು ಮಾಡಬೇಕು ಅದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಇದ್ರು, ಅಯ್ಯೋ ಬೇಡ ಸುಮ್ಮನಿರಪ್ಪ, ಸುಮ್ಮನೆ ಭಯ ಏನ್ ಬೇಕು, ಎಲ್ಲ ನಗ್ಬಿಡ್ತಾರೆ ಏನೋ ತಪ್ಪಾಗ್ಬಿಟ್ರೆ ಅದೊಂದು ಭಯ ಐತೆ. ಇವಾಗ ಅವರೇ ಕೇಳ್ತಾರೆ. ಮೊನ್ನೆ ಹೋಗಿದಾಗ ನಮ್ಮ ಸರ್ರಿಗೆ ಕೇಳ್ತಿದ್ರು, ನೀನು ಸ್ಕೂಲಲ್ಲಿ ಇದ್ದದ್ದು ಗೊತ್ತಿಲ್ಲ, ಓದದ್ದು ಗೊತ್ತಿಲ್ಲ, ಬರೆದದ್ದು ಗೊತ್ತಿಲ್ಲ, ಈ ಒಂದು ಯಾವುದು ಡ್ಯಾನ್ಸು ಒಂದು ಸಿಂಗಿಂಗ್ ಏನು ಕಾಂಪೀಟ್ ಮಾಡಿದವನು ಅಲ್ಲ ನೀನು, ಅದು ಹೆಂಗ್ಲಾ ಅಲ್ಲಿಗೆ ಹೋದೆ, ಅದು ಹೆಂಗಾದೆ, ಏನಾಯ್ತು ಅಂತ ಅವರೇ ಕೇಳ್ತಾರೆ ಆಶ್ಚರ್ಯವಾಗಿ. ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಹೈಸ್ಕೂಲಲ್ಲಿ HM ಸರ್ ಅಂತ ಅವ್ರೆ. HM ಸರ್ಗೆ ನಾನು SLC 8th 9th 10th 3 ವರ್ಷದಲ್ಲಿ ಈ ಟೈಮಲ್ಲಿ SLC 3 ತಿಂಗಳು ಆಯ್ತೇನೋ ನನ್ನ ಹೆಸರು ಗೊತ್ತಾಗಿದ್ದು. ನೆನ್ಪಿಟ್ಕೋಬೇಕು ಅಂದ್ರೆ, ಒಂದು ನೀನು ಸಖತ್ತಾಗಿ ಓದ್ಬೇಕು, ಇಲ್ಲ ಏನು ಓದಬಾರ್ದು, ಫುಲ್ಲು ದಡ್ಡ ಆಗಿರ್ಬೇಕು. ಇವ್ರಿಬ್ರು ಮಾತ್ರ ನೆನಪಿರೋದು. ನಾವೆಲ್ಲ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಅರ್ಧಂಬರ್ಧ. ಹಂಗಾಗಿ ನೆನಪಿರಲ್ಲ, ಮಧ್ಯೆ ಇರ್ತೀವಿ ನಾವು.
ಆಮೇಲೆ ಒಂದು ಟೈಮ್ ಹೆಂಗಾಗ್ಬಿಡ್ತಂದ್ರೆ ನಮ್ಮ ಎಚ್ ಎಂ ಸರ್ ಏನೋ ಪಾಠ ಮಾಡ್ತಾ ಇದ್ರು, ನಾನು ಏನೋ ಪಕ್ಕದಲ್ಲಿ ಮಾತಾಡ್ತಾ ಇದ್ದೆ. ನಾನು ಹೇಳ್ಸಿದ್ರು, ನೀನು ಈ ವರ್ಷ ಅಡ್ಮಿಷನ್ ಅದವನ ಅಂದ್ರು. ಇಲ್ಲ ಸರ್ 3 ವರ್ಷದಿಂದವನೇ ಸರ್. 3 ವರ್ಷದಿಂದ ನೀನು ನೋಡೇ ಇಲ್ವಲ್ಲ, ನಿನ್ನ ಹೆಸರೇನು ಅಂತ ಅಲ್ಲಿ ಕೇಳ್ತವ್ರೆ. ಸರ್ ಇದು 3 ತಿಂಗಳು, ನಾನು ಮೊನ್ನೆ ಹೋದಾಗೆಲ್ಲ ಅದೇ ಮಾತಾಡ್ಕೊಂಡು ಆಡ್ತಿದ್ದೋ. ಇದು 3 ತಿಂಗಳು ಇದ್ದಾಗೆಲ್ಲ ಹೆಸರು ಗೊತ್ತಾಗಿದ್ದು ಸರ್ ನಿಮ್ಗೆ ಅಂತ. ಓ ಹೌದಲ್ವಾ ಅಂತೆಲ್ಲ ಮಾತಾಡಿಸಿದ್ರಿ. ಅದೆಲ್ಲ ಖುಷಿ ಆಯ್ತದೆ ಮೇಡಮ್. ಈಗ ಒಂದು ಟೈಮಲ್ಲಿ ಅವರೆಲ್ಲ ಈಗ ನಮ್ಮೂರವ್ರು ಯಾರಾದರೂ ಇಂಜಿನಿಯರು ಇದು ಏನೋ ಒಂದು ಆಗಿರ್ತಾರೆ ನೋಡಿ. ನಾವು ಆ ಸ್ಕೂಲಲ್ಲಿ ಓದ್ಬೇಕಾದ್ರೆ ಅವಾಗ ಎಕ್ಸಾಂಪಲ್ ಕೊಡೋರು. ಅವ್ರು ಏನಾರು ಸ್ಕೂಲಿಗೆ ಬಂದರೆ ನಮ್ಮ ಮೇಷ್ಟ್ರು ಯಾರು ನೋಡಬೇಕು ಅಂತ ನೋಡೋರು. ನಿಮ್ಮೂರವ್ರೆ ಅವರು, ನಿಮ್ಮ ಇದೇ ಸ್ಕೂಲಲ್ಲಿ ಓದೋರು ನಮ್ಮ ಸ್ಟೂಡೆಂಟ್ ಇವತ್ತು ಏನೋ ಒಂದು ಆಗಿ ಕಾರಲ್ಲಿ ಬಂದವ್ರೆ, ಈ ಡಾಕ್ಟ್ರ್ ಆಗವ್ರೆ, ಇದಾಗವ್ರೆ. ಅವಾಗ ನಮಗೂ ಅದೊಂಥರ ಅಯ್ಯೋ, ನಾವು ಅವಾಗ ನಮ್ಮನ್ನು ನಾವು ನೆನೆಸ್ಕೋ. ಇನ್ನೊಂದು 5-10 ವರ್ಷ ಬಿಟ್ಬಿಟ್ಟು ನಾವು ಹಿಂಗೆ ಒಂದು ಯಾವುದೋ ಕಾರಲ್ಲೋ ಇಲ್ಲ ಏನೋ ಮಾಡ್ಬಿಟ್ಟು ಹಿಂಗೆ ಬಂದು ಇಳಿದ್ರೆ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಜೂನಿಯರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಎಕ್ಸಾಂಪಲ್ ಕೊಡ್ತಾರಲ್ಲ ಅಂತ ಅವಾಗೆಲ್ಲ ಅನ್ಸೋದು. ಅದೇ ಅದು ಮುಗಿದಾದ್ಮೇಲೆ SLC ಮುಗೀತಾ ಅಲ್ಲೇ ಹಂಗೆ ಅನ್ಕೊಂಡೆ ಬೈದಲ್ಲಿ ಆಟ ಆಡ್ಕೊಂಡು ಹಿಂಗೆ ಮುಗ್ದೋಗ್ಬಿಡ್ತು SLC ಆದಮೇಲೆ ಕಾಲೇಜ್ಗೆ ಯಾವಾಗ ಬಂದೆ ಅಲ್ಲಿಂದ ಸ್ವಲ್ಪ ಪಿಕಪ್ ಆಯಿತು ಗಾಡಿ. ಈಗ ನನ್ನ ಮೆಂಟಾಲಿಟಿ ಹೆಂಗಿತ್ತು ಅಂದರೆ SLC ಮುಗಿಸ್ಕೊಂಡು ಒಂದು ಸ್ವಲ್ಪ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ ನಾನು. ಬಂದ್ಬಿಟ್ಟು ಕೆಲಸಕ್ಕೆ ಅಂತ ಬಂದ್ಬಿಟ್ಟಿದ್ದೆ. ಕೆಲಸ ಅಂದರೆ ನನ್ನ ಮನಸ್ಸಲ್ಲಿ ಏನಿತ್ತು, ಓದ್ಕೊಂಡು ಸಂಪಾದನೆ ಮಾಡ್ಕೊಂಡು ನೈಟ್ ಕಾಲೇಜು ಆ ಥರ ಏನಾರು ಜಾಯ್ನ್ ಆಗ್ಬಿಟ್ಟು ಓದ್ಕೊಂಡು ಕೆಲಸನೂ ಮಾಡ್ಕೊಂಡಿರುವ. ಸುಮ್ಮನೆ ಮನೇಲಿ ಎಷ್ಟು ದಿನ ಅಂತ ಇರೋದು. ಊರಲ್ಲಿ ಜಾಸ್ತಿ ದಿನ ಇದ್ರು ಮರ್ಯಾದೆನೇ ಇರೋಲ್ಲ. ಬೆಂಗಳೂರಿಗೆ ಹೋಗ್ಬಿಟ್ಟು ಒಳ್ಳೆ ಬಟ್ಟೆ ಹಾಕಿ ಬಂದ್ಬಿಟ್ರೆ ಎಲ್ಲ ಮಾತಾಡಿಸ್ತಾರೆ ಅನ್ನೋದೊಂದು ಅವಾಗ ನಮಗೆ. ಬೆಂಗಳೂರಿಗೆ ಹೋಗ್ಬೇಕಲ್ಲ ಎಷ್ಟು ಅವಾಗ ಇಂಟ್ರೆಸ್ಟ್ ಹಂಗೆ ಇರೋದು. ಈಗ ನಮ್ಮ ಜೊತೆಲಿ ಯಾವನಾರು ಮರ್ಯಾದೆ ನೀನ್ ಅಲ್ಲಿ ಏನ್ ಕೆಲಸ ಮಾಡ್ತಿದ್ದೆ ಅದು ಬೇಡ, ನೀನ್ ಯಾವ ಬಟ್ಟೆ ಇಕ್ಕೋತಿ ಅದು ಬೇಡ, ಯಾವ ನಿನ್ ಪಕ್ಕದವ್ನು ಯಾವ ನಿನ್ ರೂಮ್ ಮೇಟ್ ಬಟ್ಟೆ ಇಕ್ಕೋದ್ರು ಬೇಡ. ಅಲ್ಲಿ ನೀನ್ ಚೆನ್ನಾಗಿ ಬಂದ್ಬಿಟ್ರಿ. ಈಗ ನಮ್ಮ ಜೊತೆಲಿ ಇರೋರು ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಬೆಂಗಳೂರಿಗೆ ಬಂದ್ಬಿಟ್ರು. ಸ್ಕೂಲೆಲ್ಲ ಅರ್ಧಕ್ಕೆ ಬಿಟ್ಬಿಟ್ಟು ಬಂದು ಒಂದು 3 ತಿಂಗಳು ಆಯ್ತಿದಂಗೆ ಏನು ಪ್ಯಾಂಟ್ ಏನು ಕೇಳಿ ಶರ್ಟು, ಫೋನ್ ಕೈಯಲ್ಲಿ ಒಂದು ಫೋನು, ಇಯರ್ಫೋನ್ ಎಲ್ಲ ಹಾಕಿ ಜಿಗ್ ಜಾಗಾಗಿ ಬಂದ್ಬಿಟ್ರು. ನಮಗೆ ಒಂಥರ ಖುಷಿ. ಆಮೇಲೆ ಊರ್ಲೆಲ್ಲ ಮಾತಾಡ್ಸಿನಪ್ಪ ಮಗ ಇವಾಗ ಬಂದಪ್ಪ. ನಾವು ಅವ್ರ ಪಕ್ಕದಲ್ಲಿ ಹೋಯ್ತಾ ಇದ್ರೆ ನಮ್ಮನ್ನು ನೋಡ್ತಾನೆ ಇರಲಿಲ್ಲ. ನಾನು ಬೆಂಗಳೂರಿಗೆ ಹೋಗ್ಬೇಕಲ್ಲ, ನನ್ನ ಈ ಥರ ಜನ ಅದೇ ಜಾಸ್ತಿ ಮೈಂಡಲ್ಲಿ ಇದ್ದದ್ದು. ದೊಡ್ಡ ಸಾಧನೆ ಅಂದರೆ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದೇ ಒಂದು ಸಾಧನೆ. ಇನ್ನೇನು ಅದಾಗಬೇಕು ಇದಾಗಬೇಕು ಅಂತ ಏನಿರಲ್ಲ ಅಲ್ಲಿವರೆಗೂ. ಅದಾಗಿ ಕಾಲೇಜಿಗೆ ಬಂದಮೇಲೆ ಇದು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದ್ಮೇಲೆ ಕೆಲಸ ಒಂದು ಹೋಟ್ಲು ಕ್ಯಾಂಟೀನ್ ಅಂದರೆ ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಒಂದು ವಾರ 15 ನಮ್ಮ ಅಮ್ಮ ಅಳುತ್ತವ್ರೆ. ಫೋನೆಲ್ಲ ಮಾಡ್ಕೊಂಡು ಬಂದ್ಬಿಡಪ್ಪ, ಬೇಡ ನಿಮ್ಮ ಅಪ್ಪ ಹೊಡಿತಾರೆ ಬೈತಾರೆ ನನಗೆ, ಬಂದ್ಬಿಡಪ್ಪ ಅಂತ. ಇಲ್ಲ ನಾನು ಹೋಗ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ನಾನು ಬಂದು ಒಂದು ವಾರ ಸುಮ್ಮನೆ ಆರಾಮಾಗಿದ್ದೆ, ಏನದ ಕೆಲಸ ಎಲ್ಲ ಮಾಡಿಕೊಂಡು. ಒಂದು ವಾರ ಆದಮೇಲೆ ಒಂದು ವಾರ 15 ದಿನ ಆಯಿತು. ಅಲ್ಲಿ ಸ್ಟಾರ್ಟ್ ಆಯಿತು, ಅಯ್ಯಯ್ಯೋ ಊರು ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ. ಅಲ್ಲೆಲ್ಲ ಪ್ಲೇಟೆಲ್ಲ ಎತ್ತಬೇಕು. ಅಯ್ಯೋ ನಾನು ಊರಲ್ಲಿದ್ದಾಗ ರಾಜನ್ ಥರ ಇದ್ದೆ. ನಾನು ಊಟ ಮಾಡೋದು ಪ್ಲೇಟ್ನೇ ಎತ್ತಾಗ್ತಿರ್ಲಿಲ್ಲ. ಇಲ್ಲಿ ನೋಡ್ರಿ ಯಾರ್ಯಾರು ಪ್ಲೇಟು ಎತ್ತಬೇಕಾದ್ರೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಬೇಡಪ್ಪ. ಆಮೇಲೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ರು ಅಲ್ಲಿ, ಗೊತ್ತಿರೋರು ಅಲ್ಲಿರೋರು. ಆದರೆ ಅವ್ರು ಪರಿಚಯ ಆಗಿದ್ರು. ಅವರು ಯಾವಾಗಲೂ ಒಂದು ಮಾತು ಹೇಳೋರು, ಈಗ ನೀನು ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದು ಮಾಡ್ಕೊಬಿಡ್ಬೇಕು. ನಿನ್ನ ಕೆಲಸನ ಇನ್ನೂ 5 ವರ್ಷ ಬಿಟ್ಕೊಂಡ್ಬೋದು, 10 ವರ್ಷ ಬಿಟ್ಕೊಂಡ್ಬೋದು. ಬಟ್ ನೀನು 5 ವರ್ಷ 10 ವರ್ಷ ಬಿಟ್ಕೊಂಡು ಮತ್ತೆ ಓದೋಕ್ಕಾಗಲ್ಲ. ಫಸ್ಟು ನೀನು ಓದ್ಬೇಕು, ಆ ಟೈಮಲ್ಲಿ ಓದ್ಬಿಡು ಅಷ್ಟೇ. ಆ ಲೈಫ್ ಏನು ಬೇಕು ಎಂಜಾಯ್ ಮಾಡ್ಬಿಡು. ನಿಮ್ಮ ಒಂದು 50 ವರ್ಷ 60 ವರ್ಷ ಆದ್ಮೇಲೆ ನಿನ್ಗೆ ಕಾಡಬಾರ್ದು ಅದು. ನಿನ್ನ ಮೊಮ್ಮಕ್ಕಳನ್ನ ನೋಡ್ಬಿಟ್ಟು ನಾನು ಈ ಥರ ಕಾಲೇಜ್ಗೆ ಹೋಗ್ಬೇಕಿತ್ತಲ್ಲ, ಓದ್ಲಿಲ್ವಲ್ಲ, ಕಾಲೇಜ್ ಲೈಫ್ ಎಂಜಾಯ್ ಮಾಡಬೇಕಿತ್ತಲ್ಲ ಅಂತ ನಿನ್ಗೆ ಅನ್ನಿಸ್ಬಾರ್ದು ಅಂತ. ನನಗೆ ಅದೆಲ್ಲೋ ಒಂದು ಕಡೆ ಹೌದಲ್ವ ಸರಿ ಇವ್ರು ಹೇಳ್ತಾ ಇರೋದು ಅಂದ್ಬಿಟ್ಟು ಮತ್ತೆ ವಾಪಸ್ಸು ಊರಿಗೆ ಬಂದು ನಮ್ಮಪ್ಪ ಇದಕ್ಕೆ ಜಾಯಿನ್ ಮಾಡಿದ್ರು, ಕಾಮರ್ಸಿಗೆ ಸೇರಿಸಿದ್ರು. ಅಲ್ಲಿಂದ ನಾನು IIT ಓದ್ಬೇಕು, ಸಿಟಿಲಿ ಓದಬೇಕು, ನಾನು ಮಳವಳ್ಳಿ ಈ ಥರ ಟೌನಲ್ಲಿ ಓದಬೇಕು. ನಾನೇನು ಮಾಡಿದೆ, ಮಳವಳ್ಳಿ KM ದೊಡ್ಡಿ ಆ ಕಡೆ ಹುಡ್ಕೊಂಡು ಹೈಟೆಕ್ ಕಾಲೇಜಿಗೆ ಸೇರ್ಕೊಬಿಟ್ಟೆ. ಏನಕ್ಕೆ ಅಂದರೆ ಕಾಲೇಜ್ ಲೈಫ್ ಅಂದರೆ ಏನು ನಮ್ಮ ಮನಸ್ಸಲ್ಲಿ ಏನಿರ್ತದೆ, ಎಂಜಾಯ್ ಮಾಡಿಕೊಂಡು ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಹೋದ್ರೆ ಕಾಲೇಜ್ ಅದು. ಅವಾಗೆಲ್ಲ ರಾಜಮೌಲಿ, ಕಿರಾತಕ ಆ ಸಿನಿಮಾಗಳೆಲ್ಲ ಬಂದ್ಬಿಟ್ಟು ಅದೊಂದು ಕ್ರೇಜಿ ನಮಗೆ. ಹುಡುಗಿರೆಲ್ಲ ಬರ್ತಾರೆ ನೋಡ್ಕೊಂಡಿರ್ಬೋದು. ಬಸ್ಸಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಒಂದು ಬುಕ್ ಹಿಡ್ಕೊಂಡು ಹಂಗೆ ಹೋಯ್ತಾ ಫುಟ್ಬೋರ್ಡಲ್ಲಿ ನಿಂತ್ಕೊಂಡು ಹೋಯ್ತಾ ಇದ್ರೆ ಆ ಸ್ಟೈಲೇ ಬೇರೆ. ಇದೆಲ್ಲ ಇಮ್ಯಾಜಿನೇಷನ್. ನಾವು SLC ಇರ್ಬೇಕಾದ್ರೆ ಯೋಚನೆ ಮಾಡ್ಬೋದೆಲ್ಲನೂ. ಹಿಂಗೆ ಕಾಲೇಜ್ಗೆ ಹೋಗ್ಬಿಟ್ರೆ ಯಾರು ಹೇಳೋರಿಲ್ಲ ಕೇಳೋರಿರಲ್ಲ, ಆರಾಮಾಗಿರ್ಬೋದು. ಹಂಗೆಲ್ಲ ಆಮೇಲೆ ಈ ಥರ ಯೂನಿಫಾರ್ಮ್ ಎಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ನಮ್ಗೆ ಬೇಕಾದ ಬಟ್ಟೆ ಹಾಕೊಂಡು ಓಡಾಡ್ಕೊಂಡಿರ್ಬೋದು ಅಂತ.